ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಉತ್ತಮವಾದ ಸಂಬಂಧವಿದೆ. ಅಫ್ಘಾನಿಸ್ತಾನದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭಾರತ ಸಹಾಯ ಮಾಡುತ್ತಿದೆ. ಇದನ್ನು ಸಹಿಸಲು ಆಗದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಏನು ಹೇಳಿದ್ದಾರೆ, ಭಾರತ ಹಾಗೂ ಅಫ್ಘಾನಿಸ್ತಾನದ ನಡುವೆ ಉಳಿ ಹಿಂಡುವ ಯಾವ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೀನಿ. ಮುಸ್ಲಿಮರು ಕಾಫಿರರೊಂದಿಗೆ ಸ್ನೇಹ ಬೆಳೆಸಬಾರದು ಎಂದು ಪಾಕ್ ಸೇನೆಯ ಅಧಿಕಾರಿ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಹೇಳಿದ್ದಾರೆ. ಇದರಲ್ಲಿ ಗೊತ್ತಾಗುತ್ತದೆ ಪಾಕಿಸ್ತಾನದ ಮನಸ್ಥಿತಿ ಯಾವ ರೀತಿ ಇದೆ ಎಂಬುದು. ಅವರು ಈ ರೀತಿ ಹೇಳಿದ ಕ್ಷಣ ಅಫ್ಘಾನಿಸ್ತಾನ ಭಾರತ ಜೊತೆ ಸಂಬಂಧದಲ್ಲಿ ಬಿರುಕು ಮೂಡಲು ಪ್ರಯತ್ನ ಮಾಡಲಿಲ್ಲ. ಇಲ್ಲಿ ಅಫ್ಘಾನಿಸ್ತಾನಕ್ಕೂ ಕೂಡ ಗೊತ್ತು ಭಾರತ ಅಫ್ಘಾನಿಸ್ತಾನದ ಪ್ರತಿಯೊಂದು ವಿಚಾರದಲ್ಲೂ ಸಹಾಯ ಮಾಡಿದೆ ಎಂಬುದು. ಅಫ್ಘಾನಿಸ್ತಾನಕ್ಕೆ ಪ್ರಪಂಚನಾದ್ಯಂತ ಆ ರಾಷ್ಟ್ರಕ್ಕೆ ಮಾನ್ಯತೆ ಕೊಟ್ಟಿಲ್ಲ, ಅದಕ್ಕೆ ಕಾರಣವೂ ಕೂಡ ಇದೆ. ಆದರೆ ಅಫ್ಘಾನಿಸ್ತಾನದ ಜೊತೆ ಬೆರಳೆಣಿಕೆಯ ರಾಷ್ಟ್ರಗಳು ಒಂದು ಮಾತುಕತೆ ನಡೆಸುತ್ತಿದ್ದಾರೆ, ಅದರಲ್ಲಿ ಭಾರತವು ಕೂಡ ಸೇರಿದೆ. ಇಲ್ಲಿ ಪಾಕಿಸ್ತಾನಕ್ಕೂ ಕೂಡ ಗೊತ್ತುಂಟು ಪಾಕಿಸ್ತಾನದ ವಿಚಾರದಲ್ಲಿ ಅಫ್ಘಾನಿಸ್ತಾನಕ್ಕೆ ಭಾರತ ಸಹಾಯ ಮಾಡುತ್ತಿದೆ ಎಂಬುದು. ಇತ್ತೀಚೆಗೆ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಒಂದು ಸಂಘರ್ಷ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ವೈಮಾನಿಕ ದಾಳಿ ನಡೆಸಿದ್ದು, ಅದರಲ್ಲಿ ಅಲ್ಲಿನ ನಾಗರಿಕರ ಮೇಲೂ ದಾಳಿಯಾಗಿತ್ತು. ಇದರ ಪ್ರತೀಕಾರವಾಗಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಭೀಕರವಾಗಿ ಡ್ರೋನ್ ದಾಳಿ ನಡೆಸಿತ್ತು. ಇಲ್ಲಿ ಪಾಕಿಸ್ತಾನದ ವಾದವೇನೆಂದರೆ ಆ ಡ್ರೋನ್ ಕೊಟ್ಟಿದ್ದು ಭಾರತ ಅಂತ ಒಂದು ಆರೋಪ ಮಾಡಿತ್ತು. ಆದರೆ ಇದುವರೆಗೆ ಯಾವುದೇ ರೀತಿಯ ಒಂದು ಕನ್ಫರ್ಮ್ ಆಗಿಲ್ಲ ಆ ಡ್ರೋನ್ ಯಾರು ಕೊಟ್ಟಿದ್ದಾರೆ ಎಂಬುದು. ಆ ಸಂದರ್ಭದಲ್ಲಿ ಭಾರತವು ಕೂಡ ಪಾಕಿಸ್ತಾನದ ಈ ನಡೆಯನ್ನು ಖಂಡಿಸಿತು. ಇನ್ನು ಮತ್ತೊಂದು ಸಂಗತಿ ಏನೆಂದರೆ, ಆ ಘಟನೆ ಆದ ಸ್ವಲ್ಪ ದಿನದ ನಂತರ ರಷ್ಯಾದಲ್ಲಿ ಅಫ್ಘಾನಿಸ್ತಾನ ಮತ್ತು ರಷ್ಯಾದ ನಡುವೆ ಒಂದು ಡಿಫೆನ್ಸ್ ಅಗ್ರಿಮೆಂಟ್ ನಡೆಯುತ್ತೆ. ಅಫ್ಘಾನಿಸ್ತಾನಕ್ಕೆ ಬೇಕಾಗಿರೋ ಆಯುಧಗಳನ್ನು ರಷ್ಯಾ ಕೊಡುತ್ತೆ. ಆ ಒಪ್ಪಂದ ಆಗುತ್ತಿರುವ ಸಂದರ್ಭದಲ್ಲಿ ಭಾರತದ NSA ಅಜಿತ್ ದೋವಲ್ ರಷ್ಯಾದಲ್ಲಿ ಉಪಸ್ಥಿತರಿದ್ದರು. ಇನ್ನು ಪಾಕಿಸ್ತಾನದ ಹೇಳಿಕೆ ಏನೆಂದರೆ, ಅಫ್ಘಾನಿಸ್ತಾನ ಹಾಗೂ ರಷ್ಯಾದ ನಡುವೆ ಈ ರಕ್ಷಣಾ ಒಪ್ಪಂದ ಮಾಡಿಸಿದೆ ಭಾರತ ಎಂಬುದು. ಇನ್ನು ಮುಂದೆ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದ ಮೇಲೆ ಪ್ರತ್ಯುತ್ತರ ನೀಡಲು ಬೇಕಾಗಿರುವಂತಹ ಆಯುಧಗಳನ್ನು ನೀಡಲು ರಷ್ಯಾ ಮುಂದಾಗಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ ಪಾಕಿಸ್ತಾನ ಭಾರತ ಹಾಗೂ ಅಫ್ಘಾನಿಸ್ತಾನದ ನಡುವೆ ಸಂಬಂಧ ಬಿರುಕು ಬೀಳುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಕ್ರಿಕೆಟ್ ಸಂಬಂಧಿಸಿದಂತೆ ಭಾರತ ಒಂದು ಹೆಜ್ಜೆ ಮುಂದೆ ಹೋಗಿ ಅಫ್ಘಾನಿಸ್ತಾನದಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಿಸಲು ಮುಂದಾಗುತ್ತಿದೆ. ಇದರಲ್ಲಿ ಗೊತ್ತಾಗುತ್ತದೆ ಭಾರತ ಹಾಗೂ ಅಫ್ಘಾನಿಸ್ತಾನದ ಸಂಬಂಧ ಯಾವ ರೀತಿ ಇದೆ ಎಂಬುದು. ಈ ಸಂಬಂಧ ನೋಡಿ ಕೆಲವೊಂದು ರಾಷ್ಟ್ರಗಳು ಹೊಟ್ಟೆ ಕಿಚ್ಚು ಪಡುತ್ತವೆ, ಅದರಲ್ಲಿ ಪಾಕಿಸ್ತಾನದಂತಹ ರಾಷ್ಟ್ರಗಳು ಈ ಸಂಬಂಧ ನೋಡಿ ವಿಷ ಕಾರುತ್ತಿದೆ.